ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನಿವತ್ತೊಂದು ಟ್ರಯಾಂಗಲ್ ಶೇಪ್ ಬೀಡ್ ಹಾಕಿ, ಅಂದರೆ ನಾರ್ಮಲ್ ಬೀಡ್ಸ್ನೇ ಟ್ರಯಾಂಗಲ್ ಶೇಪಲ್ಲಿ ಹಾಕಿ ಅದಕ್ಕೆ ಸಾರಿ ಕುಚ್ಚು, ಗ್ರ್ಯಾಂಡ್ ಸಾರಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಇದನ್ನ ಬ್ರೈಡಲ್ ಸಾರಿ ಕುಚ್ಚು ಕೂಡ ಅಂತ ನೀವು ಕನ್ಸಿಡರ್ ಮಾಡ್ಬೋದು, ಮೀನ್ಸ್ ಅಷ್ಟು ಗ್ರ್ಯಾಂಡ್ ಇದೆ. ಸೊ ಫಸ್ಟ್ ಇಲ್ಲಿ 6 ಎಳೆ ದಾರನ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ ಇಲ್ಲಿ 4 ಚೈನ್ಸ್ ಹಾಕೋಣ. 4 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಅದು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಅದರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ. ಇದಕ್ಕೆ ಲಾಕ್ ಅಂತಲೂ ಕರೀತಾರೆ, ಸಿಂಗಲ್ ಕ್ರೋಶ ಅಂತಲೂ ಕರೀತಾರೆ. ಸೊ ಇಲ್ಲಿ ಲಾಕ್ನ ಬಿಟ್ಟು 3 ಸಿಂಗಲ್ ಕ್ರೋಶ ಮಾಡಿ, ಅಥವಾ ಲಾಕನ್ನು ಸೇರಿಸಿ ಹಿಡಿದ್ರೆ 4 ಸಿಂಗಲ್ ಕ್ರೋಶ. 4 ಸಿಂಗಲ್ ಕ್ರೋಶ ಮಾಡಿದ ಮೇಲೆ ಮತ್ತೆ 4 ಚೈನ್ ಹಾಕಬೇಕು. ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಸೊ ಫಸ್ಟು 2 ಲಾಕ್ಸು, ಆಮೇಲೆ 4 ಚೈನು, 4 ಸಿಂಗಲ್ ಕ್ರೋಶ, 4 ಚೈನ್. ಈಗ ಸ್ವಲ್ಪ ದಾರ ಮೇಲೆತ್ತಿ ಈಗ ಬೀಡನ್ನ ಆ್ಯಡ್ ಮಾಡೋಣ. ನಾನಿಲ್ಲಿ ಮೀಡಿಯಮ್ ಸೈಜು 3 ಬೀಡ್ ತೊಗೊಂಡಿದ್ದೀನಿ. ಸೊ 3 ಬೀಡನ್ನ ಒಂದೇ ಸರ್ತಿಗೆ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದ ಮೇಲೆ ನೀವು ನಾವು ಲೆಫ್ಟ್ ಹ್ಯಾಂಡಲ್ಲಿ ಏನು ಹಿಡಿದಿರ್ತೀವಲ್ಲ ದಾರನ, ಅದನ್ನ ಈ ರೀತಿ ಟೈಟಾಗಿ ಜಗ್ಗಿದ್ರೆ ಬೀಡು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಈ ರೀತಿ. ಸೊ ಅದು ಟ್ರಯಾಂಗಲ್ ಶೇಪ್ ಬಂದಮೇಲೆ ಅದು ಎಲ್ಲಿಗೆ ಬಂದಿರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು ಬೀಡನ್ನ. ಸೊ ಇಲ್ಲಿ ಬೀಡನ್ನ ಲಾಕ್ ಮಾಡಿದ ಮೇಲೆ ಮತ್ತೆ 4 ಚೈನ್ ಹಾಕೋಣ. 4 ಚೈನ್ ಹಾಕಿ ಸ್ಟ್ರೇಟಾಗಿ ಅಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡಬೇಕು, ಅಥವಾ ಸೀರೆಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಆಮೇಲೆ ಅದರ ಪಕ್ಕದಲ್ಲೇ ಮತ್ತೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಸಿಂಗಲ್ ಕ್ರೋಶ. ಸೊ ಟೋಟಲ್ ಇಲ್ಲಿ ಲಾಕ್ನ ಸೇರಿಸಿ 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಲಾಕ್ ಬಿಟ್ಟಂದರೆ 3 ಸಿಂಗಲ್ ಕ್ರೋಶ. ಸೊ ಬೀಡ್ ಈ ರೀತಿ ಟ್ರಯಾಂಗಲ್ ಶೇಪ್ ಬಂದಬೇಕು. ಟ್ರಯಾಂಗಲ್ ಶೇಪ್ ಬಂದಿದ್ಮೇಲೆ 4 ಚೈನು, 4 ಸಿಂಗಲ್ ಕ್ರೋಶ, ಅದಾದಮೇಲೆ ಮತ್ತೆ 4 ಚೈನ್ ಹಾಕಬೇಕು. ಅದು ಕೂಡ ಸ್ಟ್ರೇಟಾಗಿ ಅಲ್ಲಿಗೆ ಬರುತ್ತೆ ಸೀರೆಗೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಿ, ಅದಾದಮೇಲೆ ಮತ್ತೆ 4 ಸಿಂಗಲ್ ಕ್ರೋಶಗಳನ್ನ ಮಾಡಿ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಿಮಗೆಲ್ಲ ಈಗ ಇದು ಪೂರ್ತಿ ಡಿಸೈನ್ ಆದಮೇಲೆ ನಿಮಗೆ ಹೇಳ್ತೀನಿ, ಅಂದರೆ ಈ ಫಸ್ಟ್ ಸ್ಟೆಪ್ ಆದಮೇಲೆ ನಿಮಗೆ ಹೇಳ್ತೀನಿ ಯಾವ ರೀತಿ ನೀವು ನೆನ್ಪಿಟ್ಕೋಬೇಕು ಅಂತ ಹೇಳಿ. ಸೊ ಇಲ್ಲಿ ಇದು ಪೂರ್ತಿ ಕಂಪ್ಲೀಟ್ ಆಗಿ ಅಂದರೆ ನಿಮಗೆ ಗೊತ್ತಾಗುತ್ತೆ. 4 ಸಿಂಗಲ್ ಕ್ರೋಶ ಹಾಕಿ ಮತ್ತೆ 4 ಚೈನ್ನ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಬರೀ ಒಂದೇ ಸರ್ತಿ ಲಾಕ್ ಮಾಡಬೇಕು, ಯಾವುದೇ ಸಿಂಗಲ್ ಕ್ರೋಶ ಮಾಡಬಾರ್ದು. ಸೊ ಬೀಡ್ಗಿಂತ ಮುಂಚೆ 2 ಟೈಮ್ಸು 4 ಚೈನ್ ಹಾಕಬೇಕು. ಒಂದು ಸರ್ತಿ 4 ಸಿಂಗಲ್ ಕ್ರೋಶ ಹಾಕಬೇಕು. ಬೀಡ್ ಆದಮೇಲೆ 3 ಟೈಮ್ಸು 4 ಚೈನ್ ಬರಬೇಕು. ಆಮೇಲೆ 2 ಟೈಮ್ಸು 4 ಸಿಂಗಲ್ ಕ್ರೋಶಗಳು ಬರಬೇಕು. ಸೊ ಇಷ್ಟೇ. ಮತ್ತೆ ಇದಾದಮೇಲೆ ಮತ್ತೆ ಬೀಡನ್ನ ಆ್ಯಡ್ ಮಾಡಬೇಕು. ಸೊ ಸ್ವಲ್ಪ ದಾರ ಮೇಲೆತ್ತಿ ಮತ್ತೆ 3 ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ 3 ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಲೆಫ್ಟ್ ಹ್ಯಾಂಡಲ್ಲಿರೋ ದಾರನ ಸ್ವಲ್ಪ ಟೈಟಾಗಿ ಜಗ್ಬೇಕು ಈ ರೀತಿ. ಸೊ ಜಗ್ಗಿದ್ರೆ ಬೀಡ್ಸು ಟ್ರಯಾಂಗಲ್ ಶೇಪ್ ಬರುತ್ತೆ. ಅದು ಟ್ರಯಾಂಗಲ್ ಶೇಪ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಸೀರೆಗೆ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡಿಕೊಂಡು ಮತ್ತೆ ನಾವು ಇದು ಬೇಸ್ ಲೈನ್ ಇದೇನು ಹಾಕ್ತಾಯಿದ್ದೀನಿ ಅಂದರೆ ಇದು ಬೇಸ್ ಲೈನ್, ಇನ್ನೊಂದು ಸ್ಟೆಪ್ ಬರುತ್ತೆ ಅಷ್ಟೇ. 2 ಸ್ಟೆಪ್ಪಲ್ಲಿ ಹಾಕಿ ಮುಗಿಸ್ಬೋದು ಇದನ್ನ. ಸೊ ನೆಕ್ಸ್ಟ್ ಮತ್ತೆ 4 ಚೈನ್ ಹಾಕಬೇಕು. ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಅದರ ಪಕ್ಕದಲ್ಲಿ 3 ಸಿಂಗಲ್ ಕ್ರೋಶ. ಸೊ ಬೀಡ್ ಆದಮೇಲೆ 3 ಸರ್ತಿ 4 ಚೈನು, 2 ಸರ್ತಿ 4 ಸಿಂಗಲ್ ಕ್ರೋಶಗಳು ಬರಬೇಕು. ಸೊ ಇಲ್ಲಿ ನಾನು ಕಂಟಿನ್ಯೂ ಹಾಕಿ ತೋರಿಸ್ತೀನಿ ನೋಡಿ. ನೀವು ಹೇಗೆ ನೆನ್ಪಿಟ್ಕೋಬೇಕಂದ್ರೆ ಒಂದು ಸರ್ತಿ ಬೀಡ್ ಆ್ಯಡ್ ಮಾಡಿದ ಮೇಲೆ 4 ಚೈನು 3 ಸರ್ತಿ ಬರಬೇಕು. 2 ಸಿಂಗಲ್ ಕ್ರೋಶ 2 ಸರ್ತಿ 4 ಸಿಂಗಲ್ ಕ್ರೋಶ ಬರಬೇಕು. ಸೊ ಈ ರೀತಿ ಕೌಂಟ್ ನೆನ್ಪಿಟ್ಕೊಳ್ಳಿ. ಸೊ ಒಂದು ಬೀಡ್ ಆದಮೇಲೆ 3 ಸರ್ತಿ 4 ಚೈನು, 2 ಸರ್ತಿ 4 ಸಿಂಗಲ್ ಕ್ರೋಶಗಳು ಬರಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗಿ ಪೂರ್ತಿ ಹಾಕಿ ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಗೆ ನಾನು ಸೇಮ್ ಅದೇ ಕಲರ್ ತೊಗೊಂಡಿದ್ದೀನಿ. ನಾನು ಇಲ್ಲಿ ಯಾವುದೇ ರೀತಿ ಕಲರ್ ಚೇಂಜ್ ಮಾಡಿಲ್ಲ. ಸೊ ಸೇಮ್ ಕಲರ್ ತೊಗೊಂಡು ಫಸ್ಟ್ ಏನು ಲಾಕ್ ಮಾಡಿರ್ತೀವಲ್ಲ, ಇದು ಸೇಮ್ 6 ಎಳೆ ದಾರನೇ ತೊಗೊಂಡಿದ್ದೀನಿ. ಫಸ್ಟ್ ಏನು ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 4 ಚೈನ್ ಒಳಗಡೆ ಒಂದು ಸರ್ತಿ ಸಿಂಗಲ್ ಕ್ರೋಶ ಮಾಡಿ 4 ಚೈನ್ ಹಾಕಬೇಕೀಗ. 4 ಚೈನ್ಗೆ 4 ಚೈನೇ ಹಾಕಬೇಕು. ಸೊ ಇಲ್ಲಿ ಕುಚ್ಚು ಬರುತ್ತೆ ನಮಗೆ. ಸೊ 4 ಚೈನ್ ಹಾಕಿ ಫಸ್ಟು ಇಲ್ಲಿ ಹೋಲ್ ಗ್ಯಾಪ್ ಕಾಣಿಸುತ್ತಲ್ಲ, ಸಿಂಗಲ್ ಕ್ರೋಶದ ಮೇಲೆ ಹೋಲ್ ಗ್ಯಾಪ್ಸ್ ಕಾಣಿಸುತ್ತೆ ಈಗ ನಮಗೆ. ಆ ಹೋಲ್ ಗ್ಯಾಪಿಗೆ ಫಸ್ಟ್ ಹೋಲ್ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಅದರ ಪಕ್ಕದಲ್ಲೂ ಪ್ರತಿಯೊಂದು ಹೋಲ್ ಗ್ಯಾಪ್ ಅಂದರೆ 3 ಹೋಲ್ ಗ್ಯಾಪ್ ಇರುತ್ತೆ. ಸೊ 3 ಹೋಲ್ ಗ್ಯಾಪ್ಗೂ ಕೂಡ ಒಂದೊಂದು ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಅಥವಾ ಲಾಕ್ಸ್ ಮಾಡಬೇಕು. ಇಲ್ಲಿ ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಒಂದೇ. ಸೊ ಎರಡೂ ಒಂದೇ ಸೇಮ್ ಹಾಕೋದೆ. ಒಂದು ಕಡೆ ಲಾಕ್ ಅಂತೀವಿ, ಒಂದು ಕಡೆ ಸಿಂಗಲ್ ಕ್ರೋಶ ಅಂತೇವೆ. ಸೊ ಅಲ್ಲಿ
ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಒಂದೊಂದು ಸಿಂಗಲ್ ಕ್ರೋಶೆ ಮಾಡಿದ್ಮೇಲೆ ಮತ್ತೆ 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕಿ ಈ ಬೀಡ್ ಕೆಳಗಡೆ ಏನು ಲಾಕ್ ಇರುತ್ತಲ್ಲ, ಸೀರೆಗೆ ಲಾಕ್ ಮಾಡಿದ್ದು, ಆ ಲಾಕಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಆ ಬೀಡ್ ಕೆಳಗಡೆ ಈ ಕಡೆ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಿಕೊಂಡು ನೆಕ್ಸ್ಟು 5 ಚೈನ್ಸ್ ಹಾಕಬೇಕು. ಈಗ ಇಲ್ಲಿ 5 ಚೈನ್ಸ್ ಹಾಕಿ ಬೀಡ್ ಈ ಸೈಡು, ಈಗ ಲೆಫ್ಟ್ ಸೈಡ್ ಏನಿರುತ್ತಲ್ಲ ಸೀರೆಗೆ ಲಾಕ್ ಮಾಡಿದ್ದು, ಆ ಲಾಕಿಗೆ ಈ 5 ಚೈನು ಕೂಡ ಲಾಕ್ ಮಾಡಬೇಕು. ಈ 5 ಚೈನ್ ಏನಿದೆಯಲ್ಲ ಇದು ಬೀಡ್ ಕೆಳಗಡೆ ಬರಬೇಕು. ಸೊ ಲಾಕ್ ಮಾಡುವಾಗ ಈ ರೀತಿ ಮೇಲೆ ಬಂದರೆ ಈ ರೀತಿ ನೀವೇ ಅದನ್ನ ಕೆಳಗಡೆ ಸರಿಸ್ಕೊಳ್ಳಿ. ಸೊ ಬೀಡು ಮೇಲೆ ಬರಬೇಕು, ಆ ರೀತಿ ಮಾಡ್ಕೊಳ್ಳಿ. ಇದು ಕೆಳಗೆ ಬರೋ ರೀತಿ 5 ಚೈನ್ನ. ಅದಾದಮೇಲೆ ಮತ್ತೆ 4 ಚೈನ್ ಇದೆ. ಸೊ 4 ಚೈನ್ಗೆ 4 ಚೈನ್ ಹಾಕಿ ನೆಕ್ಸ್ಟು ಅಲ್ಲಿ ಫಸ್ಟ್ ಹೋಲ್ ಗ್ಯಾಪ್ ಅಥವಾ ಅಲ್ಲಿ ಒಂದೇ ಲಾಕ್ ಇರುತ್ತೆ ಅಲ್ಲ ಸಿಂಗಲ್ ಕ್ರೋಶ, ಆ ಸಿಂಗಲ್ ಕ್ರೋಶಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸೊ ಇಷ್ಟು ಮಾಡಿಕೊಂಡು ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕೀಗ. ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ರೀತಿ ಕೂಡ ಹಾಕೋದ್ರಿಂದ ನಮಗೆ ಒಂದು ಸ್ಟೆಪ್ಪು ಕಡಿಮೆ ಆಗುತ್ತೆ. ಸೊ ಇಲ್ಲಿ ಬ್ಯಾಕ್ ಸೈಡ್ ಟರ್ನ್ ಮಾಡಿ ನಾವು ಫ್ರಂಟ್ ಸೈಡಿಂದ 4 ಚೈನ್ ಹಾಕಿರ್ತೀವಲ್ಲ, ಆ 4 ಚೈನ್ ಕೆಳಗಡೆ ನಿಡಲ್ ಹಾಕಿ ದಾರ ತಂದು ಒಂದು ಸತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಈ 5 ಚೈನ್ ಹಾಕಿರ್ತೀವಲ್ಲ ಬೀಡ್ ಕೆಳಗಡೆ ಇರುತ್ತಲ್ಲ, ಆ 5 ಚೈನ್ ಒಳಗಡೆ ನಿಡಲ್ ಹಾಕಿ ದಾರ ತಂದು ನಿಡಲ್ ಮೇಲೆ 4 ದಾರ ಇರುತ್ತೆ, 2 ದಾರನ ಒಂದು ಸರ್ತಿ ತೆಗೀರಿ, ಮತ್ತೆ 2 ದಾರನ ಒಂದು ಸರ್ತಿ ತೆಗೀರಿ, ಮತ್ತೆ 2 ದಾರನ ಒಂದು ಸರ್ತಿ ತೆಗೀರಿ. ಸೊ ಇಲ್ಲಿ ತ್ರಿಬಲ್ ಕ್ರೋಶ ಆಗುತ್ತೆ. ಮತ್ತೆ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಸೇಮ್ ಅದೇ 5 ಚೈನ್ ಕೆಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ, 2 ದಾರ ಒಂದು ಸರ್ತಿ, 2 ದಾರ ಒಂದು ಸರ್ತಿ ತ್ರಿಬಲ್ ಕ್ರೋಶ ಕಂಬ ಮಾಡಬೇಕು. ಸೊ ಇಲ್ಲಿ ಕಂಟಿನ್ಯೂ ನಾವು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡು ಹೋಗೋಣ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಇಲ್ಲಿ ನಾನು ಟೋಟಲು 12 ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ. ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು, ಬಟ್ 12 ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟು ನಾವು ಬೀಡ್ ಆ್ಯಡ್ ಮಾಡ್ತೀವಲ್ಲ, ಸೊ ಅದಕ್ಕೆ ಅಲ್ಲಿ ಆರ್ಚ್ ದೊಡ್ಡದಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ 12 ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಸೊ ಒಂದೇ ಲೆಂತಲ್ಲಿ ಮಾಡ್ಕೊಳ್ಳಿ, ಅಂದ್ರೇ ಡಿಸೈನು ನೀಟಾಗಿ ಬರುತ್ತೆ. ನಾವು ಒಂದು ದೊಡ್ಡದು ಸಣ್ಣದು ಮಾಡಿಕೊಂಡ್ರೆ ಅಷ್ಟೊಂದು ನೀಟಾಗಿ ಬರೋದಿಲ್ಲ ಡಿಸೈನು. ಸೊ ಇಲ್ಲಿ ಕಂಟಿನ್ಯೂ 12 ತ್ರಿಬಲ್ ಕ್ರೋಶ ಕಂಬ ಮಾಡ್ಕೋತಾ ಇದ್ದೀನಿ. ನೀವು ಡಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬೋದು, ಬಟ್ ಆರ್ಚ್ ಚಿಕ್ಕದಾಗುತ್ತೆ. ನಿಮಗೆ ಡಬಲ್ ಕ್ರೋಶ ಬೇಕು, ಚಿಕ್ಕದು ಆರ್ಚ್ ಬೇಕಂದರೆ ಸೊ ನೀವು ಡಬಲ್ ಕ್ರೋಶ ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ಆರ್ಚ್ ದೊಡ್ಡದಾಗಿರಲಿ ಅಂತ ಹೇಳಿ ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ. 12 ತ್ರಿಬಲ್ ಕ್ರೋಶ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಲಾಕ್ ಇರುತ್ತಲ್ಲ, ಆ ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಅಥವಾ ಸಿಂಗಲ್ ಕ್ರೋಶಗೆ ಒಂದು ಸಿಂಗಲ್ ಕ್ರೋಶ ಮಾಡಿ ಆಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಹೋಲ್ ಗ್ಯಾಪ್ ಇರುತ್ತೆ ನೋಡಿ, ಸೊ ಆ ಹೋಲ್ ಗ್ಯಾಪ್ಗೆ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮಾಡಿಕೊಂಡು ಇಷ್ಟು ಬ್ಯಾಕ್ ಸೈಡ್ ವರ್ಕ್ ಮಾಡಬೇಕು. ಇಷ್ಟು ಬ್ಯಾಕ್ ಸೈಡ್ ವರ್ಕ್ ಮಾಡಿದ್ಮೇಲೆ ಮತ್ತೆ ಫ್ರಂಟ್ ಸೈಡ್ ಟರ್ನ್ ಮಾಡೋಣ. ಸೊ ಟರ್ನ್ ಮಾಡಿದ ತಕ್ಷಣ ಸ್ವಲ್ಪ ದಾರ ಮೇಲೆ ಎತ್ತಿ ಸ್ಮಾಲ್ ಗೋಲ್ಡನ್ ಕಲರ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸೊ ಒಂದು ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನಮಗಿಲ್ಲಿ ಹೋಲ್ ಗ್ಯಾಪ್ಸ್ ಕಾಣಿಸುತ್ತೆ ನೋಡಿ. ಬ್ಯಾಕ್ ಸೈಡಿಂದ ತ್ರಿಬಲ್ ಕ್ರೋಶ ಮಾಡಿರ್ತೀವಲ್ಲ ಅಲ್ಲಿ ಹೋಲ್ ಗ್ಯಾಪ್ ಇರುತ್ತೆ. ಸೊ ಫಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ ಡೈರೆಕ್ಟಾಗಿ ದಾರ ಮೇಲೆತ್ತಬೇಕು, ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಸೊ ಒಂದು ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟು ಹೋಲ್ ಗ್ಯಾಪ್ ಇರುತ್ತಲ್ಲ ನೆಕ್ಸ್ಟು ಆ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಬೇಕು, ಮತ್ತು ಅದರ ನೆಕ್ಸ್ಟ್ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು ಅಥವಾ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸೊ ಇಲ್ಲಿ ನಾವು ನಿಡಲಲ್ಲಿ ಒಂದು 3-4 ಬೀಡ್ ತೊಗೊಂಡು ಸ್ಪೀಡ್ ಆಗುತ್ತೆ ಅಂತ ಹೇಳಿ ಇಲ್ಲಿ ತೊಗೊಂಡು ಮಾಡ್ತಾ ಇರ್ತೀನಿ. ಇಲ್ಲಾಂದರೆ ನೀವು ಒಂದೊಂದು ಬೀಡನ್ನ ಕೂಡ ತೊಗೊಂಡು ಆ್ಯಡ್ ಮಾಡಿ ನೀವು ಲಾಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನಾನು ಒಂದೊಂದು ಬೀಡ್ ಆ್ಯಡ್ ಮಾಡಿ 12 ತ್ರಿಬಲ್ ಕ್ರೋಶ ಕಂಬ ಇರುತ್ತಲ್ಲ ಅದ್ರ ಮೇಲೆ ಹೋಲ್ ಗ್ಯಾಪ್ಸ್ ಇರುತ್ತಲ್ಲ, ಸೊ ಅಲ್ಲಿಗೆ ಬೀಡನ್ನ ಆ್ಯಡ್ ಮಾಡಿ ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಮಾಡಬೇಕು, ಯಾವುದೇ ಹೋಲ್ ಗ್ಯಾಪ್ನ ಮಿಸ್ ಮಾಡಬೇಡಿ. ಇಲ್ಲಿ ನಾವು 12 ತ್ರಿಬಲ್ ಕ್ರೋಶ ಮಾಡಿರೋದಕ್ಕೆ ಇಲ್ಲಿ 12 ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ. ನೀವು ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಂಡಿದ್ರೆ ಕಂಬಗಳನ್ನ ಈ ಬೀಡ್ಸ್ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೀವು ಎಷ್ಟು ಮಾಡ್ಕೊಂಡಿರ್ತೀರ ಅಷ್ಟು ಬೀಡ್ಸ್ ಬರುತ್ತೆ. ನಾನಿಲ್ಲಿ ವಿಡಿಯೋನ ಸ್ವಲ್ಪ ಸ್ಪೀಡ್ ಇಟ್ಟು ತೋರಿಸಿದ್ದೀನಿ, ಯಾಕಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ, ನೋಡೋಕ್ಕೇನು ಬೋರ್ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ವಿಡಿಯೋನ ಸ್ವಲ್ಪ ಸ್ಪೀಡ್ ಮಾಡಿ ತೋರಿಸಿದ್ದೀನಿ. ಇಲ್ಲಿ 12 ಬೀಡ್ಗಳನ್ನ ಆ್ಯಡ್ ಮಾಡಿದ್ದೀನಿ ನಾನು. ಸೊ ಬೀಡ್ ಆ್ಯಡ್ ಮಾಡಿದ್ಮೇಲೆ ಆರ್ಚ್ ಈ ರೀತಿ ಕಾಣಿಸುತ್ತೆ. ಪೂರ್ತಿ ಒಂದು ಆರ್ಚ್ ಆದಮೇಲೆ ಈ ಮೇಲೇನು ಬೀಡಿರುತ್ತಲ್ಲ ಅದು ಈ ರೀತಿ ಅಟ್ಯಾಚ್ ಇರೋದಿಲ್ಲ, ಈ ರೀತಿ ಅದು
ಮೇಲೆ ಕೆಳಗೆ ಮಾಡೋಕ್ಕೆ ಬರೋ ರೀತಿಯೇ ಇರುತ್ತೆ. ಸೊ ನೆಕ್ಸ್ಟ್ 12 ಬೀಡ್ ಆ್ಯಡ್ ಮಾಡಿದ್ಮೇಲೆ ಇಲ್ಲಿ 4 ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಸೀರೆಗೆ, ಅಲ್ಲಿ ಹೋಲ್ ಗ್ಯಾಪ್ಸ್ ಇರುತ್ತೆ. ಸೊ ಆ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನೀವಲ್ಲಿ ಎಷ್ಟು ಮಾಡಿರ್ತೀರ 4 ಅಥವಾ 5, ಸೊ ಅಲ್ಲಿ ಅಷ್ಟು ಹೋಲ್ ಗ್ಯಾಪ್, ನಿಮ್ಗೆ ಎಷ್ಟು ಹೋಲ್ ಗ್ಯಾಪ್ಸ್ ಇರುತ್ತೆ ಅಷ್ಟು ಹೋಲ್ ಗ್ಯಾಪ್ಗೆ ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗಿ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ 4 ಚೈನ್ ಹಾಕಿ ಫಸ್ಟ್ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ಲ ಸೀರೆಗೆ ಲಾಕ್ ಮಾಡಿದ್ದು, ಆ ಲಾಕಿಗೆ ಇದನ್ನು ಕೂಡ ಲಾಕ್ ಮಾಡ್ಕೊಳ್ಳಿ. ಮತ್ತು ಅದರ ಪಕ್ಕದಲ್ಲಿ ಹೋಲ್ ಗ್ಯಾಪ್ ಇರುತ್ತೆ, ನಾವು 4 ಸಿಂಗಲ್ ಕ್ರೋಶೆ ಹಾಕಿದ್ದು ಹೋಲ್ ಗ್ಯಾಪ್ ಇರುತ್ತೆ. ಸೊ ಅಲ್ಲಿ ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಕೂಡ ಒಂದೊಂದು ಸಿಂಗಲ್ ಕ್ರೋಶೆ ಅಥವಾ ಲಾಕ್ನ ಮಾಡಿಕೊಂಡು ಹೋಗಬೇಕು. ಮಾಡಿದ ಮೇಲೆ ಮತ್ತೆ 4 ಚೈನೆ ಹಾಕಿ ಈ ಬೀಡ್ ಕೆಳಗಡೆ ಏನು ಸೀರೆಗೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಮತ್ತೆ 5 ಚೈನ್ ಹಾಕೋಣ. ಸೊ 5 ಚೈನ್ಸ್ ಹಾಕಿ ಬೀಡ್ ಈ ಸೈಡ್ ಲೆಫ್ಟ್ ಸೈಡ್ ಇರುತ್ತೆ ಅಲ್ಲ, ಸೊ ಆ ಲೆಫ್ಟ್ ಸೈಡು ಲಾಕ್ ಇರುತ್ತಲ್ಲ ಸೀರೆಗೆ, ಅದಕ್ಕೇ ಲಾಕ್ ಮಾಡ್ಕೊಳ್ಳಿ. ಸೊ ಈ 5 ಚೈನು ಬೀಡ್ ಕೆಳಗಡೆ ಬರಬೇಕು. ಸೊ ಈ ರೀತಿ ಮೇಲ್ಗಡೆ ಬಂದರೆ ನೀವೇ ಬೀಡನ್ನ ಮೇಲೆ ಬರೆಸಿ ಆ 5 ಚೈನ್ ಕೆಳಗೆ ಹೋಗೋ ರೀತಿ ಮಾಡ್ಕೊಳ್ಳಿ. ಮಾಡಿದ್ಮೇಲೆ ಮತ್ತೆ 4 ಚೈನ್ಗೆ 4 ಚೈನ್ ಹಾಕ್ಕೊಳ್ಬೇಕು. 4 ಚೈನ್ ಹಾಕಿ ಫಸ್ಟು ಲಾಕ್ ಇರುತ್ತೆ ಅಲ್ಲ, ಫಸ್ಟ್ ಸಿಂಗಲ್ ಕ್ರೋಶೆ ಅಥವಾ ಲಾಕ್, ಆ ಸಿಂಗಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಮಾಡಿಕೊಂಡು ಈಗ ಇಷ್ಟು ಫ್ರಂಟ್ ಸೈಡ್ ವರ್ಕ್ ಮಾಡಿ ಈಗ ಬ್ಯಾಕ್ ಸೈಡ್ ಟರ್ನ್ ಮಾಡೋಣ. ಸೊ ಬ್ಯಾಕ್ ಸೈಡ್ ಟರ್ನ್ ಮಾಡಿದ ಮೇಲೆ ಈಗ ಇಲ್ಲಿ ಆ 2 4 ಚೈನ್ ಇದ್ದಾವಲ್ಲ, ಆ 2 4 ಚೈನ್ ಮಧ್ಯೆ ನೀಡಲ್ ಹಾಕಿ ದಾರ ತಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿಕೊಂಡು ಈಗ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಈ ಬೀಡ್ ಕೆಳಗಡೆ 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರನ ಒಂದು ಸರ್ತಿ ತೆಗೀರಿ, ಮತ್ತೆರಡು ದಾರ ಒಂದು ಸರ್ತಿ, ಮತ್ತೆರಡು ದಾರ ಒಂದು ಸರ್ತಿ, ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಆ 5 ಚೈನ್ ಕೆಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ತೆಗಿಬೇಕು, ಮತ್ತೆ 2 ದಾರ ಒಂದು ಸರ್ತಿ ತೆಗಿಬೇಕು, ಮತ್ತೆ 2 ದಾರ ಒಂದು ಸರ್ತಿ. ಸೊ ಇಲ್ಲೂ ಕೂಡ 12 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಸೊ ನೀವು ಫಸ್ಟ್ ಏನಾದರೂ 10 11 ಈ ರೀತಿ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ರೆ ಕೌಂಟು ಎಷ್ಟು ಮಾಡ್ಕೊಂಡಿರ್ತೀರೋ ಅಷ್ಟೇ ಕಂಬಗಳನ್ನ ಕೂಡ ಪ್ರತಿಯೊಂದು ಆರ್ಚಲ್ಲೂ ಕೂಡ ನೀವು ಮಾಡಬೇಕಾಗತ್ತೆ. ಸೊ ಇಲ್ಲಿ 12 ಕಂಬಗಳಾದಮೇಲೆ ಆ 4 ಚೈನ್ ಪಕ್ಕದಲ್ಲಿ ಹೋಲ್ ಗ್ಯಾಪ್ಸ್ ಇರುತ್ತೆ, ಆ ಹೋಲ್ ಗ್ಯಾಪ್ಗೆ ಫಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಇನ್ನೊಂದು ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. ಟೋಟಲ್ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ ಸೀರೆನ ಫ್ರಂಟ್ ಸೈಡ್ ಟರ್ನ್ ಮಾಡೋಣ. ಟರ್ನ್ ಮಾಡಿದ ಮೇಲೆ ಈಗ ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತು ಬೀಡನ್ನ ಆ್ಯಡ್ ಮಾಡೋಣ. ಒಂದು ಸ್ಮಾಲ್ ಗೋಲ್ಡನ್ ಕಲರ್ಸ್ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು, ಹಾಗೆ ಡೈರೆಕ್ಟಾಗಿ ನೆಕ್ಸ್ಟು ಅಲ್ಲೇನು ಹೋಲ್ ಗ್ಯಾಪ್ಸ್ ಇರುತ್ತೆ ಅಲ್ಲ ನಮಗೆ, ಆ ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ ಸೊ ಫಸ್ಟ್ ಹೋಲ್ ಗ್ಯಾಪಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಆ ಬೀಡನ್ನ ಆ ಹೋಲ್ ಗ್ಯಾಪಿಗೆ ಲಾಕ್ ಮಾಡಬೇಕು. ನೆಕ್ಸ್ಟು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಅದನ್ನ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಸೆಕೆಂಡ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ಹೀಗೆ ಇಲ್ಲಿ ಒಂದೊಂದು ಬೀಡನ್ನ ಆ್ಯಡ್ ಮಾಡಿ ಪ್ರತಿಯೊಂದು ಹೋಲ್ ಗ್ಯಾಪ್ಗೂ ಕೂಡ ಒಂದೊಂದು ಸಿಂಗಲ್ ಕ್ರೋಶೆಗಳನ್ನ ಮಾಡಿಕೊಂಡು ಹೋಗಬೇಕಾಗತ್ತೆ. ಸೊ ನಿಮಗೆ ಇಲ್ಲಿ ಬೀಡ್ ಬೇಡ ಅಂದರೆ ಹಾಗೆ ಕೂಡ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಹೋಗ್ಬೋದು. ಬೀಡ್ ಬೇಡ ನಮಗೆ ಜಾಸ್ತಿ ಅಂತ ಅನ್ನೋರು ಹಾಗೆ ಕೂಡ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಇಲ್ಲೂ ಕೂಡ 12 ಕಂಬಗಳಿಗೆ 12 ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಆ್ಯಡ್ ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ ಆರ್ಚು. ಸೊ ಎಂಡಲ್ಲಿ ಇಲ್ಲಿ ಏನು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಆ ಸಿಂಗಲ್ ಕ್ರೋಶದ ಹೋಲ್ ಗ್ಯಾಪ್ಗೆ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಅದರ ಪಕ್ಕದಲ್ಲಿ ಇನ್ನೂ ಎಷ್ಟು ಹೋಲ್ ಗ್ಯಾಪ್ಸ್ ಇರುತ್ತೆ, 2 ಇರುತ್ತೆ. ಸೊ 2 ಹೋಲ್ ಗ್ಯಾಪ್ಗೂ ಒಂದೊಂದು ಸಿಂಗಲ್ ಕ್ರೋಶೆಗಳನ್ನ ಮಾಡಿಕೊಂಡು ಮತ್ತೆ 4 ಚೈನ್ಗೆ 4 ಚೈನ್ ಹೀಗೆ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ನಿಮಗೆ ಈ ರೀತಿ ಕಾಣಿಸುತ್ತೆ ಡಿಸೈನು ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ. ಸೊ ಇಲ್ಲಿ 4 ಚೈನ್ ಏನಿದಾವಲ್ಲ ಇಲ್ಲಿ ಕುಚ್ಚು ಬರುತ್ತೆ. ಸೊ ಪೂರ್ತಿ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತಿದೆ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಡೈರೆಕ್ಟಾಗಿ ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಿಮ್ಮ ಫಸ್ಟ್ ಸ್ಟೆಪ್ಪಲ್ಲಿ 3 ಬೀಡ್ಸ್ ಆ್ಯಡ್ ಮಾಡಿದ್ಮೇಲೆ 4 ಚೈನ್ 4 ಸಿಂಗಲ್ ಕ್ರೋಶೆ 4 ಚೈನ್ 4 ಸಿಂಗಲ್ ಕ್ರೋಶೆ. ಸೊ ಇಷ್ಟಕ್ಕೆ ಲಾಕ್ ಮಾಡಿಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ ಕೂಡ ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಸ್ಟ್ 4 ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆಗಳನ್ನ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕುಚ್ಚನ್ನು ಕೂಡ ನಾನು 167 ದಾರ ತೊಗೊಂಡು ಕಟ್ಕೊಂಡಿದ್ದೀನಿ. ನಿಮಗಿದು ಡಿಸೈನ್ ಇಷ್ಟ ಆದರೆ ನೀವು ಒಂದ್ಸತಿ ಟ್ರೈ ಮಾಡಿ. ಸೊ ಈ ಡಿಸೈನಲ್ಲಿ ಈ ರೀತಿ ಬೀಡ್ಸ್ ಟ್ರಯಾಂಗಲ್ ಶೇಪ್ ಬರುತ್ತಲ್ಲ ಅದೇ ಈ ಡಿಸೈನೆಲ್ಲ ಹೈಲೈಟಾಗಿ ಕಾಣಿಸೋದು. ಸೊ ಆ ಬೀಡ್ ಆ್ಯಡ್ ಮಾಡೋದನ್ನು ಸ್ಕಿಪ್ ಮಾಡಬೇಡಿ.
ಅದನ್ನೇ ಹಾಕಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದು ಸತಿ ಹಾಕಿ ನೋಡಿ, ಅಂದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆ ನೋಡಿ, ಅದಕ್ಕಿಂತ ತುಂಬ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಡಿಸೈನ್ ಇಷ್ಟ ಆಗಿದ್ರೆ ಟ್ರೈ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.